ಸಾಗರದ ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಪಕ್ಷಾಂತರ ಪರ್ವ ಮತ್ತೆ ಮುಂದುವರೆದಿದೆ. ಕಳೆದ ವರ್ಷವಷ್ಟೇ ಅವರು JDS ಸೇರ್ಪಡೆಯಾಗಿದ್ದರು. ಇವತ್ತು ಮತ್ತೆ BJPಗೆ ಮರಳಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರೇ, ಏನಿದು ಜನರನ್ನ ಏನು ಅಂದ್ಕೊಂಡಿದ್ದೀರಿ? ನೀವು ಬೇಕಾದಾಗ JDS, ನೀವು ಬೇಕಾದಾಗ BJP, ನೀವು ಬೇಕಿದ್ದಾಗ ಬಂಗಾರಪ್ಪನವ್ರ ಜೊತೆ ಹೀಗೆ ಮುಂದುವರಿತಾ ಹೋಗ್ಬಿಟ್ರೆ ರಾಜಕೀಯಕ್ಕೆ ಏನು ಬೆಲೆ ಇರುತ್ತೆ ಅಂತ ನೋಡಿ. ಪಕ್ಷಾಂತರ ಮಾಡಬೇಕಾದ್ರೆ ಕೆಲವು ಟೈಮ್ ಅನಿವಾರ್ಯ ಆಗಿತ್ತು. ಬಂಗಾರಪ್ಪ ಸಾಹೇಬರು ಸಹ ಎಲ್ಲ ಪಕ್ಷಾಂತರ ಮಾಡಿದ್ರು ತಾನೆ. ಕೆಲವು ಹೊಸ ತಪ್ಪಗಳು ಕಟ್ಟಿ ಅದನ್ನೇ ಮಾದರಿಯಾಗಿ ಸ್ವೀಕರಿಸ್ತೀರಾ? ಬಂಗಾರಪ್ಪನವರ ಒಳ್ಳೆಯ ಗುಣಗಳು ಎಷ್ಟೋ ಇದೆ, ಒಳ್ಳೆಯ ಆಡಳಿತದ ಮಾದರಿ ಎಷ್ಟೋ ಇದೆ. ಪಕ್ಷಾಂತರ ಪರ್ವ ಒಂದೇ ನೀವು ಅಳವಡಿಸ್ಕೋತಾ ಇದ್ದೀರಿ. ನಾನು ಒಬ್ಬನೇ ಅಲ್ಲ ಪಕ್ಷಾಂತರ ಮಾಡಿದ್ದು, ದೇಶದಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡ್ತಿದ್ರಂತಲೇ ಆ ತಪ್ಪನ್ನು ನೀವು ಮಾಡ್ತಾ ಇದ್ದೀರಿ. ಇಲ್ಲ, ಇದು ಕೊನೆಯ ನಮಗೆ ಒಂದು ಆ ಸಂದರ್ಭದಲ್ಲಿ ಏನು ನಮಗೆ ಕೊನೆಯ BJP ಬಿಟ್ಟು ಮತ್ತೆ ಯಾವತ್ತೂ ನೀವು ಪಕ್ಷ ಬದಲಾಯಿಸಲ್ಲ. ಕೇಳಿ, ಖಂಡಿತವಾಗಿಯೂ ಭಾರತೀಯ ಜನತಾ ಪಕ್ಷ ಈ ರಾಷ್ಟ್ರದಲ್ಲಿ ಮೋದಿ ಪ್ರಧಾನಿ ಆಗ್ಬೇಕನ್ನೋದು ನಾವೇನು ಆಸೆ ಇಟ್ಟಿದ್ದೀವಿ. ಇದು ನನ್ನ ಕೊನೆ ಪಕ್ಷ ಅಂತ ನೀವು ಹೇಳ್ತಾ ಇಲ್ಲ. ಹೇಳ್ತೀನಿ. ಆದ್ರಿಂದ ಇನ್ನು ಮುಂದೆ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸುವಂತ ಕೆಲಸ ಬಿಟ್ರೆ ಇನ್ನು ಮುಂದೆ ಯಾವುದೇ ಚೇಂಜ್ ಮಾಡೋ ವ್ಯವಸ್ಥೆ ಇಲ್ಲ. ಇನ್ನು ಪಕ್ಷಾಂತರ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರಿ ಬಹಳ ಸ್ಪಷ್ಟವಾಗಿ. ಆದ್ರೆ ಬಹುಶಃ ನಿಮಗೆ ನೆನಪಿರ್ಬೋದು, ನನ್ನ ಜೊತೆಯೇ ನೀವು ಸಂದರ್ಶನದಲ್ಲಿ ಹೇಳಿದ್ರಿ ಯಡಿಯೂರಪ್ಪ ಕರ್ನಾಟಕದ ಕಾಂಚೀರಾಮ್ ಆಗಕ್ಕೆ ಹೊರಟಿದ್ದಾರೆ ಅಂತ. ಇವಾಗ ಯಡಿಯೂರಪ್ಪನವ್ರು ನಿಮಗೆ ಶ್ರೀರಾಮ್ ಅಂತರ ಕಾಣಿಸ್ತಾ ಇದ್ದಾರಾ? ನೋಡಿ, ಇಲ್ಲಿ ಫಸ್ಟು ರಾಷ್ಟ್ರದ ಒಂದು ಯೋಚನೆ ಮಾಡಿದಾಗ ನಾವು ಮೋದಿ ಮೇಲೆ ನಾವು ಅಲೆ ಇದೆ. ಮೋದಿಯ ಒಂದು ಪ್ರಧಾನಮಂತ್ರಿ ಮಾಡಬೇಕು ಅನ್ನೋದು ಒಂದು. ಯಡಿಯೂರಪ್ಪನವರಿಗೋಸ್ಕರ ಬರ್ತಿಲ್ಲ, ಮೋದಿಗೋಸ್ಕರ ಬರ್ತಾ ಇದ್ದೀನಿ. ಎರಡನೇದು ನಮ್ಮ ಪಕ್ಷ. ಮೂರನೇದು ಯಡಿಯೂರಪ್ಪನವ್ರನ್ನ ಇವತ್ತು ಅಲ್ಲಿ ನಾವು MP ಅವರು ಮಾಡಬೇಕು ಅನ್ನೋದು ನಮ್ಮದು. ಇಷ್ಟು ನಾವು ಗುರಿ ಇಟ್ಕೊಂಡಿದ್ದೀವಿ. ನೀವೇ ಹೇಳಿದ ಮಾತು ಕಾಂಚೀರಾಮ್, ಯಡಿಯೂರಪ್ಪ ಕರ್ನಾಟಕದ ಕಾಂಚೀರಾಮ್ ಆಗಕ್ಕೆ ಹೊರಟಿದ್ದಾರೆ. ಇವ ಶ್ರೀರಾಮನ ಯಡಿಯೂರಪ್ಪ ಅಲ್ಲ. KGP ಹೋದಾಗಲೂ ಸಹ ಯಾರ್ಯಾರು ಅವರು ಸಹ ಏನೇನು ಮಾತಾಡಿದಾರೆ ಎಲ್ಲ ಮಾತಾಡಿರ್ತಾರೆ. ಈ BJP ಅವರು ಮಾತಾಡಿದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಇದು ಪಕ್ಷದ ನಾಯಕರು ನಮ್ಮನ್ನು ಆರ್ಥಿಕವಾಗಿ ಸ್ವಾಗತ ಮಾಡಿ ಅವರೇ ಬರಮಾಡ್ಕೊಂಡಿದ್ದಾರೆ ಸಂದರ್ಭದಲ್ಲಿ ಮಾಡಿದ್ದಾರೆ. ನೀವು ಹೇಳಿದ್ರಿ ಇಲ್ಲಿ ಆ ವ್ಯತ್ಯಾಸ ಯಾವುದು ಬರೋದಿಲ್ಲ. ಯಾಕಂದ್ರೆ ಒಂದು ಚಾನಲಿಂದ ಇನ್ನೊಂದು ಚಾನಲ್ ತಾವು ಹೋಗ್ತೀರಿ. ಅದಕ್ಕೆ ನಾವು ಸುವರ್ಣ ನ್ಯೂಸ್ ಅಲ್ಲೇ ಇದ್ದೀವಿ, ಸುವರ್ಣ ನ್ಯೂಸ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾನಲ್ ಬಹಳ ಜನ ಹೋಗಿದ್ದಾರೆ, ಇಲ್ಲ ಅಂತಿಲ್ಲ. ಹಾಗೆ ಹೋಗ್ತಾರೆ. ಅದರಿಂದ ಪಕ್ಷಾಂತರ ಇದು ಬರೋದಿಲ್ಲ. ಯಾಕಂದ್ರೆ ಇವತ್ತು ಬಹಳಷ್ಟು ಜನ ಅದು ಮಾಡಿದ್ದಾರೆ. ಆದ್ರೆ ಬೇಳೂರು ಅವರೇ, ನೀವೇ ಹೇಳಿದ್ರಿ ರಾಘವೇಂದ್ರ ಅವರು, ಯಡಿಯೂರಪ್ಪನವ್ರ ಪುತ್ರ ರಾಘವೇಂದ್ರ ಅವರು ನಿಮ್ಮನ್ನು ಗುದ್ಲಿ ಗೋಪಾಲ ಅಂದಾಗ ಅವ್ನು ಬಸ್ ಸ್ಟ್ಯಾಂಡ್ ರಾಘು ಅಂತ ಹೇಳಿದ್ರಿ. ಈಗ ಬಸ್ ಸ್ಟ್ಯಾಂಡ್ ರಾಘು ಜೊತೆ ನೀವು ನಿಂತ್ಕೊಂಡು ಕೆಲಸ ಮಾಡ್ಬೇಕಲ್ಲ. ಈಗ ಸಹಜವಾಗಿ ಇವತ್ತು ರಾಜಕೀಯ ಎದುರಾಳಿಗಳಾದ ಸಂದರ್ಭದಲ್ಲಿ ಬೇರೆ ಬೇರೆ ಪಕ್ಷದಿದ್ದಲ್ಲಿ ಇದು ಎದುರಾಳಿಯಾಗಿ ಮಾತಾಡಿದಿದೆ. ಅದನ್ನೆಲ್ಲ ನಾವು ಬಗೆಹರಿಸಿಕೊಂಡು ಎಲ್ಲರೂ ಕೂತು ಚರ್ಚೆ ಮಾಡಿ ನಾವು ಒಂದಾಗಿ ಭಾರತೀಯ ಜನತಾ ಪಕ್ಷ ಸೇರ್ಪಡೆ ಆಗಿದ್ದೀನಿ. ಈಗ ಅದೇ ಯಾವ ಸಮಸ್ಯೆ ಬರಲ್ಲ. ಅಂದ್ರೆ ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಲಾಭಕ್ಕೆ ಹೇಗೆ ಬೇಕು ಆ ರೀತಿ ನಿರ್ಧಾರ ತಗೋತೀರಿ? ಏನಿಲ್ಲ, ನಮ್ಮ ಅವತ್ತಿನ ಸಂದರ್ಭದಲ್ಲಿ ಆ ಥರ ಇತ್ತು ನಮಗೆ. ಯಾಕಂದರೆ BJP ಮತ್ತು KGP ಎಲ್ಲ ಡಿವೈಡ್ ಆದ ಸಂದರ್ಭದಲ್ಲಿ ನಾವು ಬೇರೆ ಪಕ್ಷಕ್ಕೆ ಹೋಗಿದ್ದಂಥ ಸಂದರ್ಭ ಸರಿ ಇತ್ತು ಅವತ್ತು. ಇವತ್ತು ನಾವು ರಾಷ್ಟ್ರೀಯ ಪಕ್ಷವನ್ನು ನೋಡಬೇಕು ಮತ್ತು ದೇಶದ ಪ್ರಧಾನಿ ಆಗಬೇಕು ಅನ್ನೋದು ಏನು ನಾವು ಇವತ್ತು ಮೋದಿಯವ್ರನ್ನ ಮಾಡಬೇಕನ್ನೋದು ಇದೆಯಲ್ಲ, ಆಸೆ ಈಡೇರಿಸಬೇಕಾದ್ರೆ ನಾವೆಲ್ಲರೂ ಒಂದಾಗಬೇಕು. ಮತ್ತು ಹಳೆ BJP ಬಿಟ್ಟು ಹೋದಂಥ ಎಲ್ಲರೂ ನಮ್ಮ ಭಾಳಷ್ಟು MLAಗಳು ಮತ್ತು ಮಾಜಿ MLAಗಳು ಇಲ್ಲಿ ಹೇಳಿ ಎಲ್ಲರೂ ನೀವು ಬರಬೇಕು, ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಬರಬೇಕು ಅಂತ ಹೇಳಿ ಮನವಿ ಮಾಡಿದಂಥಲ್ಲಿ ನಾವೆಲ್ಲರೂ ಸೇರಿಕೊಂಡು ಒಂದಾಗಿ ಚರ್ಚೆ ಮಾಡಿ ಮತ್ತೆ ಈ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ. ಜನರ ಅನುಮಾನ ಏನಂದ್ರೆ ನೀವು ಏನು ಮೋದಿ ಕಡೆ ಕೈ ತೋರಿಸ್ತಾ ಇದ್ದೀರಿ, ಕೇವಲ ನಿಮ್ಮ ಸ್ವಾರ್ಥಕ್ಕಾಗಿ ಮೋದಿ ಅವರ ಹೆಸರನ್ನು ಬಳಸ್ಕೋತಾ ಇದ್ದೀರಿ ಅನ್ನೋ ಅಂತ ಜನರ ಅನುಮಾನ. ಸ್ಥಾನಮಾನ ನಿರೀಕ್ಷೆ ಇಲ್ಲ. ಯಾವುದು ಖಂಡಿತ ಮಾತುಕತೆ, ಯಾವುದೇ ಸ್ಥಾನಮಾನ ನಿರೀಕ್ಷೆ ಇಲ್ಲ. ಗುರುಗಳು ಅಂತ ಹೇಳ್ಕೊತಿರೋ ಬಂಗಾರಪ್ಪನವರು ಅವರ ಪುತ್ರಿಯೇ ಕಣದಲ್ಲಿರೋದು ಶಿವಮೊಗ್ಗದಲ್ಲಿ, ಗೀತಾ ಶಿವರಾಜ್ಕುಮಾರ್ ಅವರು. ಆಯ್ತಾ, ಈಗ ಗುರುಭಕ್ತಿ ಮರ್ತೋಗ್ಬಿಡ್ತು ಬೇಳೂರು ಗೋಪಾಲಕೃಷ್ಣ ಅವರಿಗೆ. ನೋಡಿ, ಬಂಗಾರಪ್ಪ ಸಾಹೇಬ್ರು ಇರುವಾಗ ಅವರ ಋಣವನ್ನು ನಾವು ತೀರಿಸಿದ್ದೀವಿ. ಅವರು ಅವರ BJP ಇದ್ದಾಗ BJPಯನ್ನು ಬಿಟ್ಟು ಸಮಾಜವಾದಿ ಪಕ್ಷ ಬಂದಾಗ ಬಂಗಾರಪ್ಪ ಸಾಹೇಬರು ಇದ್ದಾಗ ನಾನು ಹೋರಾಟ ಮಾಡಿ ಅವರ ಗೆಲುವನ್ನು ಗೆಲ್ಲಿಸಿ ಅವ್ರ ಋಣವನ್ನು ತೀರಿಸೇ ನಾವು ಬಂದಿದ್ದೀವಿ. ಅವ್ರ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಹೋಗುವಂಥ ನಂದೇ ಏನಿಲ್ಲ. ನಂದಾದಂಥ ಶಕ್ತಿ ಇದೆ, ನಂದಾದಂಥ ತತ್ವಗಳಿರ್ತವೆ. ಅದನ್ನು ನಾನು ಬಂದಿದ್ದೀನಿ. ಯಾಕೆ ನೀವು ಇವತ್ತು ಇಕ್ಕಟ್ಟಿಗೆ ಸಿಲ್ತಾ ಇದ್ದೀರಿ ಅಂದರೆ ನಿಮ್ಮ ಮಾತು ನಿಮ್ಮನ್ನು ಇಕ್ಕಟ್ಟಿಗೆ ಸಿಲ್ತಾ ಇದೆ ಅಂತ ಯಾಕೆ ಹೇಳ್ತೀನಿ ನೋಡಿ. ಯಾಕೆಂದ್ರೆ ಹರ್ತಾಳ್ ಹಾಲಪ್ಪನವರಿಗೆ ನೀವು ಕಾಮುಕ ಅಂತಿದ್ರಿ, ಈಗ ಅವ್ರ ಜೊತೆ ನಿಂತ್ಕೋಬೇಕು. ಈ ಕಾಮುಕ ಅಲ್ವಾ ಅವರು? ಈಗ ನೋಡಿ, ಈಗ ಅದು ಕೋರ್ಟಲ್ಲಿ ಇರೋದ್ರಿಂದ ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಅವತ್ತು ಕೋರ್ಟಲ್ಲೇ ಇತ್ತು. ಕೋರ್ಟಲ್ಲಿ ಇದ್ದಾಗ ನಾನೇನು ಕೋರ್ಟಲ್ಲೇ ಇತ್ತು. ಇಲ್ಲಿ ಕೇಳಿ, ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಯಾರನ್ನು ಇದು ಮಾಡುವಂಥದ್ದಿಲ್ಲ. ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಸಂತೋಷದಿಂದ ಎಲ್ಲ ನಾಯಕರ ನೇತೃತ್ವದಲ್ಲಿ ಅವರ ಸಹಕಾರದಿಂದ ನಾವು ಇವತ್ತು ಸೇರ್ಪಡೆ ಆಗಿದ್ದೇನೆ. ನಿಮ್ಮ ಮಾತುಗಳು ಬೇಳೂರು ಗೋಪಾಲಕೃಷ್ಣ ಅವರೇ, ನಿಮಗೆ ಸಂತೋಷ ಆಗಿದೆ ಅಂತಿದ್ದೀರಿ, BJPಗೆ ಸಂತೋಷ ಆಗಿದೆ ಅಂತಿದ್ದೀರಿ. ಜನರಿಗೆ ಎಷ್ಟರ ಮಟ್ಟಿಗೆ ಸಂತೋಷ ಆಗಿದೆಯೋ ನಮಗೆ ಗೊತ್ತಿಲ್ಲ, ಅದನ್ನ ಜನರೇ ನಿರ್ಧಾರ ಮಾಡ್ತಾರೆ. ಇದು ಬೇಳೂರು ಗೋಪಾಲಕೃಷ್ಣ ಅವರ ನೇರ ನುಡಿಗಳು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ ವೀರೇಂದ್ರ ಉಪ್ಪುಂದ, ಸುವರ್ಣ ನ್ಯೂಸ್.